ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಬಾಸ್ಮತಿ ರೈಸು ಪೀಸ್ ಜೀರಾ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ದಾಲ್ ಪಾಲಕ್ ಮಾಡಿದ್ದೀನಿ, ಜೊತೆಗೆ ಅದರ ರೆಸಿಪಿ ನೆಕ್ಸ್ಟ್ ಹಾಕ್ತೀನಿ. 2 ಬಟ್ಲಷ್ಟು ಬಾಸುಮತಿ ಅಕ್ಕಿ ತೊಗೊಂಡು ಚೆನ್ನಾಗಿ 2-3 ಸಲ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅಕ್ಕಿ ಮುಳುಗೋಷ್ಟು ಒಂದು ತಟ್ಟೆ ಮುಚ್ಚಿ ಒಂದು 10 ನಿಮಿಷ ನೆನೆಯೋಕೆ ಇಟ್ಬಿಡೋಣ. ಒಂದು 10 ನಿಮಿಷ ನೆಂದರೆ ಸಾಕು, ಜಾಸ್ತಿ ಏನು ನೆನೆಯೋದು ಬೇಡ. ಅದು ನೆನೀತಾ ಇರಲಿ. ಪಕ್ಕದಲ್ಲಿ ಒಂದು ಒಲೆ ಮೇಲೆ ಒಂದು 5ರಿಂದ 6 ಮೀಡಿಯಮ್ ಸೈಜ್ ನೀರು ಕುಡಿತೀವಲ್ಲ, ಆ ಲೋಟದಲ್ಲಿ ನೀರು ಇಟ್ಬಿಟ್ಟು ಕುದಿಯೋಕ್ಕಿಡೋಣ. ಆಮೇಲೆ ಇದು ಅಕ್ಕಿನ ತೊಳೆದು ಬಗ್ಗಿಸ್ಬಿಟ್ಟು ಅಕ್ಕಿ ಮಾತ್ರ ಕುದಿಯೋ ನೀರಿಗೆ ಹಾಕೋಣ. ಅಕ್ಕಿನ ಮುಕ್ಕಾಲು ಮಾತ್ರ ಬೇಯಿಸಬೇಕು, ಫುಲ್ ಬೇಯಿಸೋದೇನು ಬೇಡ. ತೋರಿಸ್ತೀನಿ ಎಷ್ಟು ಬೇಯಬೇಕು ಅಂತ. ಬಾಸ್ಮತಿ ಅಕ್ಕಿ ಎಲ್ಲ ನೀರಿಗೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು, ಇದಕ್ಕೆ ಜಾಸ್ತಿ ಉಪ್ಪು ಹಾಕಬಾರ್ದು, ತುಂಬ ಉಪ್ಪು ಆದರೆ ಚೆನ್ನಾಗಿರಲ್ಲ. ನೋಡಿ ಇವಾಗ ಮುಕ್ಕಾಲು ಬೆಂದಿದೆ. ನೋಡಿ ಅಕ್ಕಿ ಅಗಳು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಇಷ್ಟು ಸಾಕು. ಈಗ ಒಂದು ಜರಡಿ ಅಥವಾ ಸ್ಟ್ರೈನರ್ ತೊಗೊಂಡು ಈ ಮಾಡಿಟ್ಕೊಂಡಿರೋ ಬೆಂದಿರೋ ಅನ್ನನ ಬಸ್ಕೊಂಬಿಡೋಣ ಚೆನ್ನಾಗಿ, ನೀರೆಲ್ಲ ಹೊಟ್ಟೋಗ್ಲಿ. ಬಸ್ದಿದ ತಕ್ಷಣ ಏನು ಮಾಡಬೇಕು, ನಾರ್ಮಲ್ ವಾಟ್ರ್ ತಣ್ಣೀರು ಹಾಕ್ಬಿಡಬೇಕು. ಇಲ್ಲಾಂದರೆ ಅದರಲ್ಲಿರೋ ಬಿಸಿಗೆ ಅನ್ನ ತುಂಬ ಮೆತ್ತಗಾಗ್ಬಿಡುತ್ತೆ. ಈಗ ನೋಡಿ ಚೆನ್ನಾಗಿ ತಣ್ಣೀರು ಹಾಕ್ಬಿಡೋಣ. ಆವಾಗ ಬಿಸಿ ಹೊಟ್ಟೋಗುತ್ತೆ. ಅನ್ನ ನಾವು ಎಷ್ಟು ಹದದಲ್ಲಿ ಮಾಡಿದ್ವೋ ಅಷ್ಟೇ ಹದದಲ್ಲಿರುತ್ತೆ. ನೋಡಿ ಈಗ ಒಂದು ತಟ್ಟೆ ಮೇಲೆ ಇನ್ನೂ ಸ್ವಲ್ಪ ಬೆಚ್ಚಗಿರುತ್ತೆ, ಅದನ್ನು ಆರಕ್ಕೆ ಬಿಟ್ಬಿಡೋಣ. ಒಂದು ದೊಡ್ಡ ತಟ್ಟೆ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಹರಡ್ಬಿಟ್ಟು ಆರಕ್ಕೆ ಬಿಟ್ಬಿಡೋಣ. ಇವಾಗ ಒಂದು ಪ್ಯಾನ್ ಇಡೋಣ ಒಲೆ ಮೇಲೆ. ಇಟ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕಬಾರ್ದು, ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ. ಒಂದು 3 ಸ್ಪೂನಷ್ಟು ಬೆಣ್ಣೆ ಹಾಕೋಣ. ಹಾಕ್ಬಿಟ್ಟು ಜೀರಿಗೆ ಹಾಕೋಣ. ನೋಡಿ ಈಗ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಜೀರಿಗೆ ಒಂದೊಂದು ಮಾತ್ರ ಸಿಗಬೇಕು, ತುಂಬ ಜೀರಿಗೆ ಹಾಕಬಾರ್ದು. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡ್ರೆ ಸಾಕು. ಜೀರಿಗೆ ಆ ಬೆಣ್ಣೆನಲ್ಲೇ ಗಮ್ಮಂತ ಆಗುತ್ತೆ. ಒಂದೊಂದು ಸಲ ಚಟ ಅನ್ನುತ್ತೆ, ಇಲ್ಲದೆ ಇದ್ರೂ ಪರವಾಗಿಲ್ಲ. ಈಗ 1-2 ಹಸಿಮೆಣಸಿನ್ಕಾಯಿ ಸೀಲಿಟ್ಕೊಂಡಿರೋದು ಹಾಕೋಣ. ತುಂಬ ಖಾರನೂ ಮಾಡಬಾರ್ದು ಇದನ್ನ. ಇದಕ್ಕೆ ಯಾವ ಚಕ್ಕೆ ಲವಂಗ ಯಾವ ಮಸಾಲೆನೂ ಇಲ್ಲ, ತುಂಬ ಮೈಲ್ಡಾಗಿರುತ್ತೆ. ದಾಲ್ ಜೊತೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ, ಹಸಿಮೆಣಸಿನ್ಕಾಯಿ ಹುರಿಯೋಣ. ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್, ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಪಯೋಗಿಸೋರಾದರೆ ಹಾಕ್ಕೊಳ್ಳಿ. ಒಂಚೂರು ಹಸಿ ಬಟಾಣಿ, ನಾನಿಲ್ಲಿ ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ. ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟೇ ಹಾಕಿದ್ದೀನಿ. ಸ್ವಲ್ಪ ಒಂದು 1/4 ಸ್ಪೂನಷ್ಟಾದರೆ ಸಾಕು, ಜಾಸ್ತಿ ಹಾಕಬಾರ್ದು. ಇದು ತುಂಬ ಮೈಲ್ಡಾಗಿರುತ್ತೆ. ನೋಡಿ ಈಗ ಇದಕ್ಕೆ ಬೆಂದಿರೋ ಅನ್ನ ಹಾಕ್ಬಿಡೋಣ. ನೋಡಿ ಅನ್ನ ಹಾಕೋ ತೋರಿಸ್ತಾ ಇದ್ದೀನಿ. ತಟ್ಟೆ ಮೇಲೆ ಹಾಕಕ್ಕೆ ಇಟ್ಟಿದ್ವಲ್ಲ, ಈಗ ತಣ್ಣಗಾಗಿದೆ ಅದು. ಹಾಕ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪನೇ ಉಪ್ಪು, ಜಾಸ್ತಿ ಇಲ್ಲ, ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ಸೂಪರ್ ಆಗಿರೋ ಜೀರಾ ಪೀಸ್ ರೈಸ್ ರೆಡಿ ಆಯಿತು. ನೋಡಿ ಇಷ್ಟೇ. ಇದಕ್ಕೆ ಒಂಚೂರು ನಾನಿವತ್ತು ದಾಲ್ ಪಾಲಕ್ ಮಾಡಿದ್ದೀನಿ, ತುಂಬ ಚೆನ್ನಾಗಾಗಿದೆ. ಅದನ್ನು ನೆಕ್ಸ್ಟ್ ರೆಸಿಪಿ ಶೇರ್ ಮಾಡ್ತೀನಿ. ನೋಡಿ ತುಂಬ ಚೆನ್ನಾಗಾಯಿತು. ಇದು ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಇದು ಲಂಚು ಡಿನ್ನರ್ ಎಲ್ಲ ಬೇಗ ಮಾಡಿಬಿಡ್ಬೋದು. ನೋಡಿ ದಾಲ್ ಪಾಲಕ್ ಮಾಡಿದ್ದೀನಿ, ಒಂಚೂರು ಉಪ್ಪಿನಕಾಯಿ ಹಾಕಿದ್ದೀನಿ ಸೈಡಲ್ಲಿ. ನೋಡಿ ಸಖತ್ತಾಗಿರೋ ಪಲಾವ್ ರೈಸ್, ಏನು ಬೇಕಾದ್ರೂ ಕರೀರಿ, ರೆಡಿನೇ ಆಗೋಯ್ತು. ನಿಜವಾಗ್ಲೂ ಹೋಟೆಲಲ್ಲಿ ಹೆಂಗೆ ಸಿಗುತ್ತೋ ಅದೇ ರುಚಿಲ್ಲ ಇರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ, ಟ್ರೈ ಮಾಡಿ ಒಂದು ಸಲ, ಯಾಕಂದರೆ ತುಂಬ ಸಿಂಪಲ್ ರೆಸಿಪಿ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ಮೈ ನೆಕ್ಸ್ಟ್ ರೆಸಿಪಿ. ಥ್ಯಾಂಕ್ ಯು.